ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ತಾ, ಇವತ್ತು ಊರಿಂದ ನಮ್ಮ ಮನೆಗೆ ಗುರುಪ್ರವೇಶದ ಕಾರ್ಡ್ ಕೊಡಕ್ಕೆ ಬಂದಿದ್ದಾರೆ. ಬನ್ನಿ ಯಾರು ಅಂತ ನೋಡ್ಕೊಂಡು ಬರೋಣ. ವೈನ್ ಫಂಕ್ಷನ್ ಕರಿಬೇಕಾದಂತ ಜನನೇ ವೈನ್ ಫಂಕ್ಷನ್ ನೋಡ್ಬೇಕು ಅಂತ ಹೋಗಿದ್ವಲ್ಲ. ನಮ್ಮೂರ್ದೆಲ್ಲದೇ ಕತೆ ಯಾರೇ ಹೋಗ್ಲಿ ಬಂದಿರಲ್ಲ. ಅಯ್ಯೋ ಎಲ್ಲೆಲ್ಲಿ ಕಾರ್ಡ್ ಕೊಡ್ತಾರೆ ಯಾರು ಬಂದಿದ್ರಿ? ನಮ್ಮ ಮಾವೂರ್ ಮನೆ ಕೊಡ್ಬೇಕು, ನಮ್ಮ ಏಬರ್ ಮನದಿಕ್ಕ ಹೋಗಿಲ್ಲ ಪದಕ ಇವತ್ತೆಲ್ಲ ಮುಗಿಯೋದೇ ಇಲ್ಲ. ಅಲ್ಲಿ ಆ ಸೈಡ್ ಎಲ್ಲ ಕೊಡ್ಬೇಕಲ್ಲ ಪದಕ. ಹೋಗಕ್ಕಾಗಲ್ಲ. ಬೆಳಿಗ್ಗೆ ಇನ್ನು ಕಾರ್ಡ್ಗಳು ಕೊಡ್ಬೇಕಲ್ಲ ಪದಕ. ಬರ್ತೀವಿ. ಏನಿಲ್ಲ ಕುಡಿಗಿಲ್ಲ, ಅದಕ್ಕೆ ಕುಡಿದು ಊಟ ಇದ್ದಿತ್ತು. ಊಟ ಮಾಡ್ತಾ ಮನೆ 3 ವರ್ಷ ಆಯ್ತದ. ಉಮ್ಮ ಅವ್ರು ಬಂದು ಗುರುಪ್ರವೇಶದ ಕಾರ್ಡ್ ಕೊಟ್ಟು ಅವರು ಕೂಡ ಹೊರಟರು. ಅವರು ಆದಮೇಲೆ ನಾವು ಕೂಡ ಇಲ್ಲಿ ಸಂಪ್ ಕ್ಲೀನ್ ಮಾಡೋರು ಬಂದಿದ್ದರು. ಸಂಪಲ್ಲಿ ತುಂಬಾ ಗಲೀಜಿತ್ತು. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಎಷ್ಟು ಗಲೀಜಿತ್ತು ಅಂತ. ಇವರು ನೀಟಾಗಿ ಮಿಷಿನಲ್ಲಿ ಒಳಗಡೆ ಜಿರಳೆ ಇದ್ದರೂ ಕೂಡ ಸತ್ತೋಗ್ಬೇಕು, ಹೊರಗಡೆ ಬರಬೇಕು, ಆ ಥರ ಮಿಷಿನಲ್ಲಿ ಹಾಕಿ ಎಲ್ಲ ನೀಟಾಗಿ ತೊಳಿತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸಂಪನ್ನ ತೊಳೆದ್ರು. ಇವಾಗ ನೋಡಿ ಸಂಪು ಎಷ್ಟು ಕ್ಲೀನಾಗಿ ತೊಳೆದಿದ್ದಾರೆ ಅಂತ. 1 ವರ್ಷಕ್ಕೊಮ್ಮೆ ಏನಾದರೂ ತೊಳೆಸ್ಬೇಕು. ನೋಡಿ ಸಂಪು ತುಂಬ ಕ್ಲೀನ್ ಆಯಿತು ಇವತ್ತು. ಹೆಂಗೂ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲೇ ಇದ್ದಾರಲ್ಲ, ಮನೆಗೆ ಸ್ವಲ್ಪ ಸಾಮಾನು ತರೋಣ ಅಂಥೇಳಿ ಅವ್ರನ್ನೂ ಕೂಡ ಕರ್ಕೊಂಡು ಹೊರಗಡೆ ಹೋದೆ. ಸ್ವಲ್ಪ ಪೂಜೆ ಸಾಮಾನು, ಹೂವು ಮತ್ತು ಮನೆಗೆ ರೇಸನು ಕೂಡ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನು ಕೂಡ ತಗೊಂಡು ಹಾಗೆಯೇ ಮನೆಗೆ ಹೋಗೋಣ ಬನ್ನಿ ಅಂತೇಳಿ. ಇವತ್ತು ಮಳೆ ಬೇರೆ ಬರೋಂಗಾಗಿದೆ. ಮನೆಗೆ ಬಂದು ಎಲ್ಲವನ್ನು ನೋಡಿ ಮನೆಗೆ ಸಾಲ ತಗೋ ಬಂದಿವಿ. ಉದ್ಧಾರ ಮಾಡಕ್ಕೆ ಕರ್ಕೊಂಡು ಹೋಗಿದ್ದೆಲ್ಲ ನಾನು. ಅದೇನೋ ತಗೊಂಡು ನೋಡು. ಇದನ್ನ ಏನೋ ಬೆಲ್ಲ ಹೊಡೆದೋದು ಪೂಜೆಗೆ ತಂದಿರೋದು. ಅವ್ಳು ಪೂಜೆ ಮಾಡಕ್ಕೆ ನೀಟಾಗಿ ಎತ್ತಿಡು. ಯಾರೋ ಗಂಧ ಇಷ್ಟೊತ್ತಿಗೆ ಗಂಟೆ ಅಳ್ಳಾಡಿಸ್ತವ್ರೆ. ಹಾಂ ಆಯ್ತಾ? ಬಾ ಬೇಗ, ಟೈಮ್ ಆಯ್ತು. ಖರ್ಚಾಯ್ತು ಎಲ್ಲ. ಏನು 100 ರೂಪಾಯಿ ಖರ್ಚಾಯ್ತು. 1 ರೂಪಾಯಿ ವಿಷಯಗಳಿಗೆ 600 ರೂಪಾಯಿ ಕಿತ್ಕೊಂಡಿರೋದು. ಅದಕ್ಕೆ ಹೋಗ್ಲಾ ಅಂತಿದ್ ನಾವು. ಪೂಜೆ ಸಾಮಾನು ನಾವೆಲ್ಲ ದುಡ್ಡು ಅಲ್ವಾ? ಅವ ತೆಂಗಿನಕಾಯಿ ತೆಂಗಿನಕಾಯಿ ತಂದಿಲ್ಲ. ತೆಂಗಿನಕಾಯಿ ತಂದಿಲ್ಲ ಅಂದ್ರೆ ಹೂ ತಂದಿಲ್ವಾ? ಅವೆಲ್ಲ ಹೂಗೆಲ್ಲ ಅಲ್ಲ ಸಾಕ್ಸಿಗೆ ಎಲ್ಲ ಮಾಡಿನ ಐಟಮ್ ತಂದಿನ ಅದನ್ನೇ ಹಾಕೋ ಸಾನ ಎಲ್ಲನ್ ತಕೊಂಡು ಅಲ್ಲಿ ದೇವ್ರ ಮನೇಲಿ ನೀರ್ ಅವೆಲ್ಲ ಆ ನೀರ್ ಹಾಕಿ ತೊಳ್ಕೊ. ಸರಿ ಹೇಳು. ತಂದು ಆಯ್ತು, ಇವಾಗ ಕಾಸು ಹೋಗೋಯ್ತು. ಯೋಚನೆ ಮಾಡ್ಬೇಡಿ. ದುಡ್ಡಿನ ಟೈಮಲ್ಲೇ ಖರ್ಚು ಮಾಡಿಸ್ಬಿಟ್ಟು ಅಂತ ಹೇಳ್ತಿರೋದು ನಾನು. ಎಲ್ಲ ಮಂಗಳಾರತಿ ಮಾಡ್ತಿರ್ಲ, ಅದು ಆಚೆ ಎಷ್ಟು ಆಯ್ತಾ? ಇಲ್ಲ, ಅವ್ರು ತಗೋತಾರ, ಅಡಿಗೆ ಬಡಿಸ್ಕೊತಾರ. ಮತ್ತೆ ಇದು ಇಟ್ಟಿರ್ತಿಲ್ಲ ಒಳಗಡೆ. ಬತ್ತಿ ಹುರ್ದೋಗಿರುತ್ತೆ, ತುಪ್ಪ ಕರ್ಗಿ ಬತ್ತಿ ಹುರ್ದೋಗಿರುತ್ತೆ. ಅಷ್ಟೆಲ್ಲ ಒರ್ದಾಕ್ಬಿಟ್ಟು ಹಾಕ್ತಾರೆ. ಹೌದಾ? ನನ್ನ ಪ್ರಕಾರ ರೆಸಿಪಿ ಮಮ್ಮಿ ಹೂವೇ ಬಿದ್ದೋಯ್ತು. ನಿಮ್ ಭಕ್ತಿ ಮೆಚ್ಚಿದ್ದೀನಿ ನಾನು ಅಂತ. ನನಗೆ ಪೂಜೆನೇ ಸ್ಟಾರ್ಟ್ ಮಾಡಿಲ್ಲ, ನಮ್ಮ ಅಪ್ಪ ಬಿಟ್ಟು ಹೊರಟೆವು. 7 4 ಅದು 4 7 ಬಾ. ಸಟಲ್ ಕಾಕಿ ಎಷ್ಟು ಕೊಟ್ರಿ ಚಿನ್ನು? ಇದು 304 ರೂಪಾಯಿ ಮಮ್ಮಿ. ಚೆನ್ನಾಯ್ತಾ? ದುಡ್ಡು ನೀನು ಕೊಟ್ರೆ ಅಪ್ಪ ಕೊಟ್ಟ? ನಾವು ನಿಮಗೆ ಕೊಡಿ ಅಂತ ನಿಮಗೆ ಕಾಸು ಕೊಟ್ರೆ ಅಪ್ಪನ ಕೈ ಕೊಡ್ಸಿದ್ದು. ನನ್ನ ಕೈ ಕಾಸು ಕೊಟ್ಟಿದ್ರೆ ಅಂದ್ರೆ ನಾನು ಖರ್ಚು ಮಾಡಿದೆ. ಹೋಗ್ಲಿ ಬಿಡು, ಅಪ್ಪ ಕೊಟ್ರೇನು ನಾವು ಕೊಟ್ರೇನು ಹೋಗ್ಲಿ. ಚೆನ್ನಾಗಿದ್ದ? ನೀನು ಹೇಳಮ್ಮ ಚೆನ್ನಾಯ್ತಾ? ನಮ್ಗೆ ಇಷ್ಟ ಆಯ್ತು. ನನಗೆ ಚೆನ್ನಾಗೈತೆ ಅಂದರೆ ಇದ್ರ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಾನು ಇದೆಲ್ಲ ಆಟ ಆಡೋಕ್ಕೂ ಹೋಗಿಲ್ಲ. ನೀವು ಆಟ ಆಡಬೇಕು ಅಂತ ತಗೊಂಡಿದ್ದಾರೆ. ಆಟ ಇದು 1 ಪೇರು ಇಷ್ಟ ಆಗುತ್ತೆ. ಸಪ್ರೇಟ್ ತಗೊಂಡು ವಾಚ್ 4 ಆಯ್ತಲ್ಲ, 4 ಜನ ಆಟ ಆಡ್ಬೋದಲ್ಲ.
ಸರಿ ತಕ್ಕಂತ ಆಟ ಆಡ್ರ ಒಂದು ಬರೋಣ ಬ್ಲಾಕ್ ಕಲರ್ ಕರೆಕ್ಟ್ ಕಳಿಯೋದಕ್ಕೆ ನೋಡಿ ನನ್ನ ಮಕ್ಳು ಆಟ ಆಡಕ್ಕೆ ಬರಲ್ವಂತ ಈಗ ಬುಕ್ ಮಾಡಿ ತಕ್ಕಂತವ್ರೆ ಭಾನುವಾರದ ವಿಡಿಯೋ ಜೊತೆಗೆ ಸೋಮವಾರದ ವಿಡಿಯೋನು ಕೂಡ ಸೇರಿಸ್ತಾ ಇದ್ದೀನಿ. ಬೆಲ್ಟ್ ತಕ್ಕತ್ತಾರೆ, ಒಂದು ಇಯರ್ ಬೆಲ್ಟ್ ತಕ್ಕಂದ್ರೆ, ಒಂದು ಇಯರ್ ಫೋನ್ ತಕ್ಕತ್ತಾರೆ, ಎಲ್ಲ ಅಲ್ಲಿ ಇಲ್ಲೇ ಇಟ್ಬಿಡೋದು. ಬೆಕ್ಕವ್ರು ತಗೋದ್ರ ಕಳೆದು ಕೊಟ್ಟರು ಹಾಕಿಕ್ಕಿಲ್ಲ. ಏನು ಈಗ ಧೂಳು ಬೇರೆ ಸಿಕ್ಕಾಬಿಟ್ಟ ಧೂಳು. ಮಡಗಿರೋ ಬಟ್ಟ ತಗೊಂಡು ಬೀರುಳ್ಳಿ ಮಡಗಿ ಅಂದ್ರೆ ಒಬ್ಬರಾರ ಮಡಗಿಲ್ಲ. ಮನೆ ಕಸ ಗುಡ್ಸಮ್ಮ, ಒಂದು ಬುಕ್ಸ್ ಎಲ್ಲ ಎತ್ತಿಟ್ಕೊಳ್ಮ, ಸ್ಕೂಲ್ಗೆ ಹೋಗೋದು, ಮನೆಗೆ ಬರೋದು, ಓದ್ಕೊಳ್ಳೋದು, ಕುಂತ್ಕೊಳ್ಳೋದು, ಫೋನ್ ನೋಡ್ಕೊಳ್ಳೋದು, ಇದೇ ಕೆಲಸ ಇರೋದು. ಮಾಡಿಸಿ ಎತ್ತಿಡ್ತೀನಿ, ಅದು ತಕ ಹೊರಗಡೆ ಇಟ್ಕೊಳ್ಳೋದು, ಹೊರಗಡೆ ಇಡೋದು. ಭಾನುವಾರ ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಅವ್ರ ಕೈಲಿ ಸ್ವಲ್ಪ ಕೆಲಸ ಮಾಡಿಸ್ಬೋದು ಅಂತ ನಾನು ಅಂದ್ಕೊಂಡೆ. ಅವರು ಊಟ ತಿಂಡಿ ಮುಗಿಸಿ ಬರೀ ಹೋಮ್ವರ್ಕಲ್ಲೇ ಭಾನುವಾರ ಮುಗಿಸ್ಬಿಟ್ರು. ಇನ್ನು ಸೋಮವಾರದ ಕೆಲಸ ನಂದೇ. ಬ್ಯಾಸ್ಕಾಲದಲ್ಲಿ ಹಣ್ಣೇ ಇಲ್ಲ, ಈ ಸೀಸನಲ್ಲಿ ಹಣ್ಣು ತಂದ್ಕೊಟ್ಟಾನ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು. ಬೆಳಿಗ್ಗೆ ಬಟ್ಟೆ ಹಾಕಿದ್ದೀನಿ ನೋಡಿ, ಇವಾಗ ಆಗಲೇ ಎಲ್ಲ ಒಣಗೋಗಿದೆ. ಕೆಳಗಡೆ ಮನೆ ಲಕ್ಷ್ಮಿಯವರು ಹಲಸಲೆಣ್ಣು ತಂದಿದ್ದೋ ನಮ್ಮ ಮನೇಲಿ. ಕೊನ್ನಿ ಅಂದ್ಬಿಟ್ಟು ಸ್ವಲ್ಪ ಹಲಸಲೆಣ್ಣು ತಗೊಂಬಂದ್ರು. ನೋಡೋದಕ್ಕೆ ಹಣ್ಣು ಬೆಳ್ಳಗೆ ಇದೆ. ಆ ಬೆಳ್ಳಗಿರೋ ಹಣ್ಣು ಸ್ವೀಟ್ ಇದೆಯೋ ಇಲ್ವೋ ಅಂದೆ. ಇಲ್ಲ, ಸ್ವೀಟ್ ಐತೆ ಅಂತ ಹೇಳಿದ್ರು. ಬಟ್ಟೆ ಬಂದ ಸ್ಟವ್ ನೋಡ್ಬಿಟ್ಟು ಚೆನ್ನಾಗಿ ಕುದ್ದಿ ಎಲ್ಲ ಸೀದೋಗದ ಸಾಂಬಾರು. ಇವಾಗ ನೀರ್ ಹಾಕ್ತಿ, ಪಾತ್ರೆ ಎಲ್ಲ ಕಪ್ಪಾಗದ. ಮೇಲೆ ಸ್ವಲ್ಪ ಬಟ್ಟೆ ಒಣಗಿ ಹಾಕಿದ್ನ ಬೇಗ ಬರ್ಬೇಕು ಎತ್ಕೊಂಡ್ಬಾ. ಬಿಸಿಲು ಬಟ್ಟೆಗಳೆಲ್ಲ ಒಣಗಿ ಕಗ್ಲಾಯ್ತಾವ ಅಂದ್ಬಿಟ್ಟು ಬಟ್ಟೆ ಎತ್ಕೊಂಡ್ಬರಕ್ ಬಂದ. ಬರೋ ಅಷ್ಟೊಳಗ ಅದು ಮರ್ತ್ಬಿಟ್ಟಿನಿ, ಸ್ಟವ್ ಮೇಲೆ ಮಡಗಿನಿ ಅನ್ನೋದ್ನ. ಬರೋ ಅಷ್ಟೊಳಗ ಕಕ್ಕೊಡಿತಾದ. ಏನ್ ಕಕ್ಕೊಡಿತಾದಲ್ಲ, ಏನ್ ಮಡಗಿದನು? ಹಾಲು ತಂದೆ ಅಲ್ವಲ್ಲ ಇವತ್ತು ಒಳಗೆ ಬಂದ್ರೆ ಸಾಂಬಾರ್ ಎಲ್ಲ ಸೀದೋಗದ. ಯಾವತ್ತು ಕೆಲ್ಸ ಸ್ವಲ್ಪ ಕಮ್ಮಿ ಅದ ಅನ್ಕತೀನಿ, ಅವತ್ತು ಕೆಲ್ಸ ಡಬ್ಬಲ್ ಆಗಿ. ನಾನ್ ರಾತ್ರಿ ಉಪ್ಸಾಂಬಾರ್ ಖಾರಾಡ್ಸ್ಮ ಅಂತ ಅಂದ್ಬಿಟ್ಟು ಅಲ್ಲಿ ಆನ್ ಮಾಡ್ತೆ ಅಡ್ಗೆ ಮನೇಲಿ. ಆನ್ ಆಗ್ಲಿಲ್ಲ, ಇದ್ಯಾಕೆ ಆನ್ ಆಯ್ತಾರ ಕಾಸನ ಅನ್ಸ್ಕೊಂಡು ಇಲ್ಲ ಹಾಕೊಂಡು ನನ್ನ ಮಗಳು ಕೊಟ್ಟಿ. ಅವ್ಳ ಮೇಲೆ ಚುಚ್ಚಾಕ್ಬಿಟ್ಟು ಕೆಳಗಡೆ ಮಿಕ್ಸಿ ಮಾಡ್ಬಿಟ್ಟು ಜಾಗ ಆನ್ ಮಾಡುದು. ಓಡ್ತದ ಕರೆಂಟ್ ಚೆನ್ನಾಗದ ಅಂತ ಅಡ್ಗೆ ಮನೆ ತಿರ್ಕಂದಿ. ಮಮ್ಮಿ ಅಂತ ಕಿರ್ಚ್ಕೊಂಡು ಏನು ಅಂತ ಓಡ್ ಬಂದ್ರೆ ಇಲ್ಲಿ ಸುಟ್ಟೋಗಿ ಬೆಂಕಿ ಬಂದಿತ್ತು. ಆಗ ಮಮ್ಮಿ ಬೆಂಕಿ ಬಂದದ ಅಂತ ಅದ್ ನೋಡ್ತಾನೆ ನಿಂತವಳೆ. ಸ್ವಿಚ್ ಆಫ್ ಮಾಡು ಗೊತ್ತಾಗಿಲ್ಲ. ಆವಾಗ ಸ್ವಿಚ್ ಆಫ್ ಮಾಡುದು. ಸ್ವಿಚ್ ಇದ್ದರೆ ಇದು ಹಾಕ್ಸ್ಕೊಬರ್ಬೇಕು. ಇದಕ್ಕೆ ಎಷ್ಟು ಹೇಳೋಣ ಏನೋ ಗೊತ್ತಿಲ್ಲ. ನಾವು ಯಾವತ್ತೂ ಖರ್ಚಿಲ್ಲ ಅಂತ ಅನ್ಕೋತೀನ. 6 ತಿಂಗಳ ಖರ್ಚು ಜಾಸ್ತಿ. ಇವಾಗ ಗ್ಯಾಸ್ ಬೇರೆ ಲೀಕ್ ಆಯ್ತದ, ಅದು ಪೈಪ್ ಅದು ಚೇಂಜ್ ಮಾಡಿಸ್ಬೇಕು. ಈಗ ಇದು ಚೇಂಜ್ ಮಾಡಿಸ್ಬೇಕು. ಎರಡಿಗೆ ರುಬ್ಬೋದು. ಒಡೆಗ ಒಬ್ಬಿಟ್ಗ ಒಳಕಲಲ್ಲಿ ಉಪ್ಪು ಹಾಕಿದ್ರ ಅದು ಹೊರಗಡೆ ಬರಲ್ಲ. ಒಳಕಲ್ ಆಗ್ಲಾಗಿದ್ರೆ ಚೆನ್ನಾಗಿ ತಳ್ಕೊಳ್ಳೋದು ಏನು ಬೇಕಾಗೇ ಇಲ್ಲ. ಲಕ್ಷ್ಮಿಯವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಮ್ಮನೆಯವ್ರು ಫೋನ್ ಮಾಡಿದ್ರು ಊಟಕ್ಕೆ ಬರ್ತೀನಿ ಅಂತ. ಇನ್ನು ಅಡುಗೆ ಮಾಡಿಬಿಡೋಣ, ಟೈಮ್ ಆಗುತ್ತೆ ಅಂತೇಳಿ ನಾನು ಕೂಡ ಅಡುಗೆ ಮಾಡೋಣ ಅಂತ ಬಂದೆ. ಇವತ್ತು ಮಿಕ್ಸಿ ಕೆಟ್ಟೋಗಿದೆ, ಹಂಗಾಗಿ ನಾನು ಕಾಯಿ ರುಬ್ಬಕ್ಕಾಗಲ್ಲ. ಬರೀ ಬೇಳೆ ಟೊಮೊಟೊ ತರಕಾರಿ ಹಾಕಿ ಸಾರು ಮಾಡ್ತಾಯಿದ್ದೀನಿ. ಬಂದ ಹೌದಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.